ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತೆ ಹಳ್ಳಿ ಮನೆಗೆ ಬಂದಿದ್ದೀನಿ. ಏನಕ್ಕೆ ಅಂತಂದರೆ ಇನ್ನೇನು ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು. ಗೌರಿ ಗಣೇಶ ಹಬ್ಬದ ವಿಶೇಷವಾಗಿ ಗಣೇಶ ಹಬ್ಬದ ಸ್ಪೆಷಲ್ ಮೀಲ್ಸ್ನ ಎಂಜಾಯ್ ಮಾಡೋದಕ್ಕೆ ನಾನಿವತ್ತು ಹಳ್ಳಿ ಮನೆಗೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಹಳ್ಳಿ ಮನೆ ಹಬ್ಬದ ಊಟ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ಬನ್ನಿ ಒಳಗೆ ಹೋಗೋಣ. ಎಷ್ಟು ವೆರೈಟೀಸ್ ಆಫ್ ಫುಡ್ನ ಸರ್ವ್ ಮಾಡ್ತಾರೆ, ನಾನು ಎಷ್ಟು ಎಂಜಾಯ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಳ್ಳಿ ಮನೆ ಹಬ್ಬದೂಟ ಅಂತೂ ತುಂಬಾ ಫೇಮಸ್ಸು. ಪ್ರತಿಯೊಂದು ಹಬ್ಬದಲ್ಲಿ ಆಯಾ ಹಬ್ಬಕ್ಕೆ ಯಾವ್ಯಾವ ಸ್ಪೆಷಲ್ ರೀತಿಯ ಐಟಮ್ಸ್ ಮಾಡಬೇಕು ಅದೆಲ್ಲ ಐಟಮ್ಸ್ನ ಪ್ರಿಪೇರ್ ಮಾಡಿ ಒಂದು ಒಳ್ಳೆ ಮೀಲ್ನ ರೆಡಿ ಮಾಡಿ ಬಾಳೆ ಎಲೆ ಮೇಲೆ ತುಂಬಾ ಚೆನ್ನಾಗಿ ಸರ್ವ್ ಮಾಡ್ತಾರೆ. ಆ ಹಬ್ಬದ ಊಟ ಮಾಡೋದಕ್ಕೆ ತುಂಬಾ ಖುಷಿಯಾಗತ್ತೆ. ಈ ಗಣೇಶ ಹಬ್ಬದ ಊಟದಲ್ಲಿ ಏನೇನು ಸ್ಪೆಷಲ್ ಇರುತ್ತೆ ಅಂದರೆ ಅವಲಕ್ಕಿ ಪಂಚಕಜ್ಜಾಯ, ಹಯಗ್ರೀವ ಪಾಯಸ, ಉಪ್ಪಿನಕಾಯಿ, ಕಡಲೆಕಾಳು ಉಸ್ಲಿ, ಕೋಸುಂಬರಿ, ಕಡಲೆಬೇಳೆ ಕೋಸಿನ ಪಲ್ಯ, ತೊಂಡೆಕಾಯಿ ಮತ್ತು ಕ್ಯಾಶ್ಯೂ ಪಲ್ಯ, ಕೊಟ್ಟೆ ಕಡುಬು, ಅಲಸಂದೆ ಕಾಳು ಗಸಿ, ಚಿತ್ರಾನ್ನ, ಶಾವಿಗೆ ಪುಳಿಯೋಗರೆ, ಕಜ್ಜಿಕಾಯಿ, ಪೈನಾಪಲ್ ಗೊಜ್ಜು, ಹಪ್ಪಳ, ಸಂಡಿಗೆ, ಅನ್ನ, ರಸಂ, ತುಪ್ಪ, ಮಂಗಳೂರು ಸೌತೆಕಾಯಿ ಸಾಂಬಾರು, ಮಜ್ಜಿಗೆ ಹುಳಿ, ವಡೆ, ಚಕ್ಲಿ, ಕಾಯೋಳ್ಗೆ, ಅರಿಶಿಣದೆಲೆ ಕಡುಬು, ಮೊಸರು. ಆಮೇಲೆ ಎಲ್ಲ ಊಟ ಆದಮೇಲೆ ಡೈಜೆಷನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗಲಿ ಅಂತ ಭಾವನಾ ಶುಂಠಿ ಕೂಡ ಸರ್ವ್ ಮಾಡ್ತಾರೆ. ಜೊತೆಗೆ ಫೈನಲ್ ಆಗಿ ಬಾಳೆಹಣ್ಣು ಮತ್ತು ತಾಂಬೂಲ. ಇಷ್ಟು ವೆರೈಟೀಸ್ ಆಫ್ ಫುಡ್ನ ಈ ಒಂದು ಗಣೇಶ ಹಬ್ಬದ ಊಟದಲ್ಲಿ ಸರ್ವ್ ಮಾಡ್ತಿದ್ದಾರೆ. ಟೇಸ್ಟ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಟೇಸ್ಟಲ್ಲಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿನ ಹಬ್ಬದ ಊಟ. ಪರ್ಸ್ನಲಿ ನನಗಂತೂ ತುಂಬಾ ಫೇವ್ರೇಟು. ಯಾವುದೇ ಒಂದು ಹಬ್ಬದ ಊಟನ ನಾನಿಲ್ಲಿ ಮಿಸ್ ಮಾಡೋದೇ ಇಲ್ಲ. ಅದರಲ್ಲೂ ತುಂಬ ಇಂಟ್ರೆಸ್ಟಿಂಗಾಗಿ ಅನಿಸ್ತಾ ಇದ್ದಿದ್ದು ಅಂದರೆ ಆ ಮೋದಕ ಎಷ್ಟು ಕ್ಯೂಟಾಗಿ ಅನಿಸ್ತಾ ಇತ್ತು, ಹಾಗೆ ಟೇಸ್ಟಿಯಾಗಿತ್ತು ಅಂದರೆ ಸಖತ್ತಾಗಿತ್ತು. ಈ ಹಬ್ಬದ ಊಟ 26 ಮತ್ತು 27 ಆಗಸ್ಟ್ ಮಧ್ಯಾಹ್ನ ಲಂಚ್ಗೆ ಹಾಗೂ ರಾತ್ರಿ ಡಿನ್ನರ್ಗೆ ಅವೈಲಬಲ್ ಇದೆ. ಇದರ ಕಾಸ್ಟ್ ಬಗ್ಗೆ ಹೇಳಬೇಕಂದ್ರೆ ದೊಡ್ಡೋರಿಗೆ 400 ರುಪೀಸ್, ಚಿಕ್ಕ ಮಕ್ಕಳು ಅಂದರೆ ಬಿಲೋ 10 ಇಯರ್ಸ್ ಇರೋ ಮಕ್ಕಳಿಗೆ 250 ರುಪೀಸ್. ನೀವೇನಾದ್ರು ಪಾರ್ಸಲ್ ತೊಗೋಬೇಕಂತಂದರೆ ಪಾರ್ಸಲ್ಗೆ 450 ರುಪೀಸ್ ಅವೈಲಬಲ್ ಇದೆ. ಜೊತೆಗೆ ನೀವು ಪ್ರೀ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು. ಯಾರೆಲ್ಲ ಹಬ್ಬಕ್ಕೆ ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ, ಹಬ್ಬದ ಊಟ ಮಿಸ್ ಮಾಡ್ಕೋತಿದ್ದೀರಾ, ಮಿಸ್ ಮಾಡ್ದಲೇ ಹಳ್ಳಿ ಮನೆನ ವಿಸಿಟ್ ಮಾಡಿ ಒಂದು ಒಳ್ಳೆ ಹಬ್ಬದ ಊಟ ಮಾಡಿ ಅಂತ ಹೇಳ್ತಾ ನಾನು ಹಾಗೂ ನನ್ನ ಫ್ರೆಂಡ್ಸ್ ಎಲ್ಲ ಸಖತ್ತಾಗಿರೋ ಹಬ್ಬದ ಊಟ ಮಾಡಿದ್ವಿ. ಸೊ ಬನ್ನಿ ಅವ್ರ ಬಾಯಲ್ಲೇ ಕೇಳೋಣ ಅವ್ರಿಗೆ ಎಷ್ಟು ಇಷ್ಟ ಆಯಿತು ಅಂತ. ಸೊ ಇವಾಗ ಚೈತ್ರ ಹಾಗೂ ದಕ್ಷು ಇದ್ದಾರೆ. ಸೊ ಹಬ್ಬದ ಊಟ ಹೇಗಿತ್ತು, ಏನೇನು ಇಷ್ಟ ಆಯಿತು? ಸೊ ಏನೇನು ಇಷ್ಟ ಆಯಿತು? ನಮ್ಗೆ ಅದ್ರಲ್ಲಿ ಇಷ್ಟ ಆಗಿದ್ದು ಕಡುಬು ಮತ್ತು ರವೆ ಉಂಡೆ, ಇನ್ನೊಂದು ಬರುತ್ತದು ಗಣೇಶಗೆ ಇತ್ತು ಮೋದಕ, ಅದು ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ನಿಮ್ಗೆ ಏನೇನು ಇಷ್ಟ ಆಯಿತು? ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಹಳ್ಳಿ ಮನೆ ಅಂದಿದ ತಕ್ಷಣ ನಮಗೆ ಪಕ್ಕ ಸೌತ್ ಇಂಡಿಯನ್ ಮೀಲ್ ನೆನಪು ಬರುತ್ತೆ. ಹೋಳಿಗೆ ಇಷ್ಟ ಆಯಿತು, ಅದು ಕಾಯಿ ಹೋಳಿಗೆ ತುಂಬ ಚೆನ್ನಾಗಿದೆ. ಮೋದಕ, ಆಮೇಲೆ ಪಂಚಕಜ್ಜಾಯ ಅಂತ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ರೈಸ್ ಐಟಮ್ಸು, ಸಾಂಬಾರ್ ಐಟಮ್ಸ್ ಮಿಸ್ ಮಾಡ್ದಿರಾ ಟ್ರೈ ಮಾಡಿ. ಮತ್ತು ಇದು ಪೈನಾಪಲ್ ಗೊಜ್ಜು ಚೆನ್ನಾಗಿದೆ. ಎಲ್ಲನೂ ಚೆನ್ನಾಗಿದೆ, ಟೇಸ್ಟ್ ಎಲ್ಲನೂ ಚೆನ್ನಾಗಿದೆ. ಬಟ್ ನಮ್ಮ ಪರ್ಸ್ನಲ್ ಫೇವ್ರೆಟ್ಸ್ ಇಷ್ಟು. ಓಕೆ, ಥ್ಯಾಂಕ್ ಯು. ಹೇಳಿ. ಅರ್ಷಿತ 50 ರೂಪಾಯಿ ಕೊಟ್ಟರು ಇದೆಲ್ಲ ಹೇಳಿ ಅಂತ ಹೇಳ್ತಾ ಇದ್ದೀವಿ. ಓಕೆ. ನೀವೇನಾದರೂ ಪಾರ್ಸಲ್ ಬುಕ್ ಮಾಡೋದಾದರೆ ಈ ರೀತಿ ಪ್ಯಾಕಿಂಗ್ ಮಾಡಿಬಿಟ್ಟು ನಿಮ್ಮ ಮನೆಗೆ ಆನ್ಲೈನ್ ಡೆಲಿವರಿ ಕೂಡ ಮಾಡ್ತಾರೆ. ನೀವು ವೆಬ್ಸೈಟಲ್ಲಿ ಕೂಡ ಬುಕ್ ಮಾಡ್ಕೋಬೋದು, ಕಾಲ್ ಮಾಡಿ ಕೂಡ ಬುಕ್ ಮಾಡ್ಕೋಬೋದು. ಇದು ಪಾರ್ಸಲ್ ಚಾರ್ಜಸ್ 450 ರುಪೀಸ್ ಆಗುತ್ತೆ. ಸೊ ಇದು ಮಲ್ಲೇಶ್ವರಂ, ಹಾಗೆ ದೋಸೆ ಕ್ಯಾಂಪ್ ಜಯನಗರ್, ಹಾಗೆ ದೋಸೆ ಕ್ಯಾಂಪ್ ಬಾನಸವಾಡಿ, ಈ 3 ಔಟ್ಲೆಟಲ್ಲಿ
26th ಹಾಗೂ 27th ಅವೈಲಬಲ್ ಇರುತ್ತೆ. ಅಷ್ಟೇ ಅಲ್ಲ ಕುರುಕ್ಲು ತಿಂಡಿಗಳು, ಹಬ್ಬದ್ದು ಸ್ನ್ಯಾಕ್ಸ್ ಎಲ್ಲ ಒಂದು ಒಳ್ಳೆ ಗಣೇಶ ಹಬ್ಬದ ಊಟ ಮಾಡಿದ್ದಾಯ್ತು. ಸಕ್ಕತ್ತಾಗಿತ್ತು ಹಬ್ಬದ ಊಟ ಅಂತೂ. ನಾನಂತೂ ಮನಸ್ಸು ತೃಪ್ತಿ ಆಗೋ ಥರ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರಿಗೂ ಮತ್ತೊಮ್ಮೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.